ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ, ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ಕುಡಿಯೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸಪೋಟಾ ಕಸ್ಟರ್ಡ್ ಆರ್ ಚಿಕ್ಕು ಕಸ್ಟರ್ಡ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈಗ ಬಿಸಿ ಬಿಸಿ ಐಟಮ್ ಎಲ್ಲ ತಿನ್ಲಿಕ್ಕಾಗಲಿ ಕುಡಿಯೋಕ್ಕಾಗಲಿ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ಇದೊಂದು ಕೋಲ್ಡ್ ಆಗಿರೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಸಪೋಟಾ ಕಸ್ಟರ್ಡ್ ಮಾಡೋಣ ಅಂತ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡೋಣ ಬನ್ನಿ. ಸಪೋಟ ತಗೊಂಡಿದ್ದೀನಿ, ನಾನು ಇಲ್ಲಿ ಒಂದು 5-6 ಸಪೋಟನ ತಗೊಂಡಿದ್ದೀನಿ, ಚಿಕ್ಕುನ ತಗೊಂಡಿದ್ದೀನಿ. ಫಸ್ಟು ನಾನೀಗ ಸಬ್ಜಾ ಬೀಜನ ನೀರಿನಲ್ಲಿ ನೆನೆ ಹಾಕ್ತೀನಿ. ಸೊ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಇದು ಕೂಡ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ಮಾಡುವಾಗ ಸ್ಟಾರ್ಟಿಂಗಲ್ಲೇ ಇದನ್ನು ನಾನೀಗ ನೆನೆಲಿಕ್ಕೆ ಇಡ್ತೀನಿ. ಸೊ ನೋಡ್ತಾ ಇರಬಹುದು, ನಾನಿಲ್ಲಿ ಮಿಲ್ಕ್ನ ತಗೊಂಡಿದ್ದೀನಿ, ಹಾಲನ್ನ ತಗೊಂಡು 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹಾಲನ್ನ ಮಾತ್ರ ಹಾಗೆ ಇಡ್ತೀನಿ. ನನಗೆ ಸಪೋಟನ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ಮಿಕ್ಸಿ ಮಾಡ್ಕೋಬೇಕಲ್ಲ, ಹಾಗಾಗಿ ಉಳಿದಿದ್ದೆಲ್ಲ ಹಾಲನ್ನ ಹಾಕಿದ್ದೀನಿ. ಈಗ ಇದನ್ನು ನಾನು ಕುದಿಸ್ಕೊತೀನಿ. ಇಲ್ಲಿ ನಾನು ಸಪೋಟನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಇದ್ರದ್ದು ಸಿಪ್ಪೆನ ಎಲ್ಲ ಬಿಡಿಸ್ಕೊತೀನಿ. ಸೊ ಈ ಥರ ಎಲ್ಲ ಸಿಪ್ಪೆಗಳನ್ನು ಬಿಚ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲ ಸಿಪ್ಪೆನ ಬಿಚ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಇದರಲ್ಲಿ ಬೀಜ ಇರುತ್ತೆ, ಸೀಡ್ಸ್ ಇರುತ್ತೆ, ಎಲ್ಲ ಈ ಥರ ಕಟ್ ಮಾಡಿಕೊಂಡು ಎಲ್ಲ ರಿಮೂವ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಎಲ್ಲ ಬೀಜಗಳನ್ನು ಬಿಡಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನೀಗ ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ, ಮಿಕ್ಸಿ ಮಾಡ್ಕೋಬೇಕು. ಆಗ ಏನು ಹಾಲು ಉಳಿಸಿದ್ನಲ್ಲ ಆ ಹಾಲನ್ನು ಎಲ್ಲನೂ ಇದಕ್ಕೆ ಹಾಕೊತೀನಿ. ಶುಗರ್ ಏನು ಹಾಕೊಳ್ಳಲ್ಲ ನಾನು ಈಗಲೇ. ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ನೋಡ್ತಾ ಇರ್ಬೋದು, ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪನೇ ತಗೊಳ್ತೀನಿ. ಜಾಸ್ತಿ ಕಸ್ಟರ್ಡ್ ಪೌಡರ್ ತಗೊಂಡ್ರೆ ಏನಾಗುತ್ತೆ ಅಂದರೆ, ಅದು ನಾವು ಫ್ರೂಟ್ ಮಾಡ್ತೀವಲ್ವ, ಕಸ್ಟರ್ಡ್ ಫ್ರೂಟು, ಅದು ಫುಲ್ ಗಟ್ಟಿ ಆಗ್ಬಿಡುತ್ತೆ, ತಿಕ್ಕಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ತಗೋಬೇಕು. ಸ್ವಲ್ಪ ಇದಕ್ಕೆ ವಾಟರ್ ಹಾಕಿ ಇದನ್ನು ನೀಟಾಗಿ, ಇದು ಗಂಟು ಬೀಳದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಒಂದು ವೇಳೆ ತಿಕ್ಕಬೇಕು ಅಂತ ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕಸ್ಟರ್ಡ್ ಪೌಡರ್ನ ಬೇಕಾದರೆ ಆ್ಯಡ್ ಮಾಡ್ಕೊಂಡ್ರೆ. ನನಗೆ ತಿಕ್ ಬೇಡ, ತುಂಬ ತಿಕ್ ಬೇಡ. ಸೊ ಹಾಗಾಗಿ ನಾನು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಏನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ನೀರಿಗೆ ಹಾಕಿ, ಅದನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಜೊತೆ ಹಾಕಿದ್ದೀನಿ ನಾನು. ಇವನ್ ಹಾಲಿಗೂ ಕೂಡ ಈಗ ಇದನ್ನ ಹಾಕಿಲ್ಲ, ಶುಗರ್ ಹಾಕಿಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬರ್ತಾ ಇರ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಆಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಚುಕ್ಕುನ, ಅದನ್ನ ಹಾಕೊಳ್ತೀನಿ. ನಾನೀಗ ಇನ್ನೊಂದ್ ಕಡೆ ಮತ್ತೆ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಸೊ ಏನೆಲ್ಲ ಹಾಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲಿ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಶುಗರ್ನ ನಾನು ಸ್ಕಿಪ್ ಮಾಡ್ತೀನಿ, ಶುಗರ್ನ ಹಾಕಕ್ ಹೋಗಲ್ಲ. ಶುಗರ್ ಹೆಲ್ತಿಗೆ
ಬ್ಯಾಡ್ ಕೂಡ ಒಳ್ಳೇದು ಅಲ್ಲ. ಸೊ ಹಾಗಾಗಿ ನಾನು ಶುಗರ್ನ ಸ್ಕಿಪ್ ಮಾಡಿಬಿಟ್ಟು ಡೇಟ್ಸ್ ಸಿರಮ್ನ ಯೂಸ್ ಮಾಡ್ಕೊತೀನಿ. ಹಾಗೆ ಮಿಲ್ಕ್ ಮೇಡ್ ಅದನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಹಾಗೆ ಫ್ರೆಶ್ ಕ್ರೀಮ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಕ್ರೀಮ್ನ ನೀವು ಹಾಕೋಬಹುದು. ಹಾಗೆ ಸ್ವೀಟಿಗೆ ಮಿಲ್ಕ್ ಮೇಡ್ ಹಾಕೊಳ್ತೀನಿ. ಮಿಲ್ಕ್ ಮೇಡ್ ಕೂಡ ತುಂಬ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಇದಿಷ್ಟನ್ನ ನಾನು ಏನು ಮಾಡ್ತೀನಿ, ಮಿಕ್ಸಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಈ ಥರ ಆಗಿದೆ. ಸೊ ಇಲ್ಲಿ ನಾನು ಚಿಕ್ಕನ ಸ್ಮೂತಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಹೊತ್ತೇನು ಬೇಡ, ಯಾಕಂದರೆ ಹಾಲು ಆಲ್ರೆಡಿ ಬಿಸಿ ಆಗಿದೆ. ಸೊ ಹಾಗಾಗಿ ತುಂಬ ಹೊತ್ತೇನು ಬೇಡ. ಸ್ವಲ್ಪ ಕುದಿ ಬಂದರೆ ಸಾಕು. ಮಿಲ್ಕ್ ಮೇಡ್ ಹಾಗೆ ಫ್ರೆಶ್ ಕ್ರೀಮ್, ಡೇಟ್ ಸಿರಮ್ ಹಾಕ್ಕೊಂಡಿದ್ನಲ್ಲ ಅದು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಆಗಲಿ. ಚಿಕ್ಕದಾಗಿ ಒಂದು ಕುದಿ ಬರಲಿ. ಇದು ಕುದಿ ಬರ್ತಾ ಇದೆ. ಸೊ ಹಾಗಾಗಿ ಈಗ ಇದನ್ನ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ, ಸ್ವಲ್ಪ ಹೊತ್ತು. ತುಂಬ ಬಿಸಿ ಇದೆ ಅಲ್ವಾ, ಸೊ ಹಾಗಾಗಿ ತಣ್ಣಗಾಗ್ಲಿ. ಈಗ ನಾನು ಲಾಸ್ಟಿಗೆ, ಇದು ತಣ್ಣಗಾಗಿದೆ, ಸೊ ಈಗ ನಾನು ಲಾಸ್ಟಿಗೆ ಸಬ್ಜಾ ಬೀಜನ ಏನು ನೆನೆಯಕ್ಕೆ ಹಾಕಿಟ್ಟಿದ್ದೆ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸಬ್ಬಕ್ಕಿನ ಕೂಡ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ, ಬೇಯಿಸಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ತಣ್ಣಗಾದ್ಮೇಲೆ ಹಾಕಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಯೂಬ್ಸ್ ಟೈಪಲ್ಲಿ ಸಪೋಟನ ಕಟ್ ಮಾಡಿ ಇಟ್ಟಿದ್ದೆ ಚಿಕ್ಕನ. ಸೊ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ, ಇಲ್ಲ ಗಾಜಿನ ಪಾತ್ರೆ ಆ ಥರ ಏನಾದರೂ ಇದ್ದರೆ ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೋಲ್ಡ್ ಆಗಲಿಕ್ಕೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ನಾನೀಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಸಪೋಟ ಕಸ್ಟರ್ಡ್ ರೆಡಿ ಆಗಿದೆ ಕುಡಿಲಿಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಕುಡಿಯೋಣ ಅನ್ನಿಸ್ತಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಪ್ಲೀಸ್. ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ಸ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.